ಒಟ್ಟಾರೆ ಹಾವೇರಿಯಲ್ಲಿ ನಡೆದಂತಹ ಭೀಕರ ಅಪಘಾತದಲ್ಲಿ 13 ಮಂದಿ ಮೃತಪಟ್ಟಿರುವುದು. ಅದರಲ್ಲಿ ಐಎಎಸ್ ಆಗುವ ಕನಸು ಕಂಡಿದ್ದ ಮಾನಸ ಕೂಡ ಅಪಘಾತದಲ್ಲಿ ಬಲಿಯಾಗಿದ್ದು, ಅಂಧರ ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕಿ ಮೃತ ಮಾನಸ. ಭಾರತ ಅಂಧರ ಫುಟ್ಬಾಲ್ ತಂಡದ ನಾಯಕಿಯಾಗಿದ್ದು ಮಾನಸ. ಪಂಜಾಬ್ ಮತ್ತು ದೆಹಲಿ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ರು ಮಾನಸ. ಕರ್ನಾಟಕ ಬಾಲಕಿಯರ ಕ್ರಿಕೆಟ್ ತಂಡವನ್ನು ಕೂಡ ಪ್ರತಿನಿಧಿಸಿದಂತಹ ಮಾನಸ ಅಂಧ ಬಾಲಕಿಯರ ಕ್ರಿಕೆಟ್ ತಂಡದಲ್ಲಿ ಆಡಿದ್ರು. 100 ಕನಸನ್ನ ಕಟ್ಟಿಕೊಂಡಿದ್ದ ಭಾರಿ ಪ್ರತಿಭಾವಂತೆ. ಆದರೆ ಈ ಭೀಕರ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಹುಟ್ಟಿನಿಂದಲೇ ದೃಷ್ಟಿ ಕಳೆದುಕೊಂಡಿದ್ದಂತಹ ಮಾನಸ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಬಹಳ ಮಹತ್ತರ ಸಾಧನೆ ಮಾಡಿದಂತಹ ಸಾಧಕಿ. ಅಂತಹ ಸಾಧಕಿ ಬಾಲಕಿ ಮಾನಸ ಇವತ್ತು ನಡೆದಂತಹ ಅಪಘಾತದಲ್ಲಿ ಮೃತಪಟ್ಟಿರೋದು. ಸಂಬಂಧಿಕರ ಆಕ್ರಂದನವನ್ನ ನೋಡ್ತಾ ಇದ್ದೀವಿ. SLC ವರೆಗೂ ಬೆಂಗಳೂರಲ್ಲಿ ಇದ್ಲು, ಓದ್ತಾ ಇದ್ಲು. ಅವಳು MSc ಕಂಪ್ಲೀಟ್ ಮಾಡಿ IAS ಆಗ್ಬೇಕಂತ ಕೋಚಿಂಗ್ ತಗೋತಾ ಇದ್ಲು. ಈಗ ಒಂದ್ 6 ತಿಂಗಳಾಗಿತ್ತು IAS ಕೋಚಿಂಗ್ ತಗೋಣಕ್ಕೆ ಹಿಡಿದವಳು. 3 ವರ್ಷ ಆಯ್ತು ಅವಳದು. ಎಲ್ಲ ಬೆಂಗಳೂರಲ್ಲೇ ಮಾಡಿದ್ದು. SLC ವರೆಗೂ ಶಿವಮೊಗ್ಗ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಓದಿದ್ಲು, ಗೋಪಾಳದಲ್ಲಿ. SLC ಮುಗಿಸಿ PUCಗೆಲ್ಲ ಬೆಂಗಳೂರಿಗೆ ಹೋಗಿದ್ದವಳು. ಬೆಂಗಳೂರಲ್ಲಿ ಓದ್ತಾ ಇದ್ಲು. ಫುಟ್ಬಾಲ್ ಟೀಮ್, ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ಲು ಅವಳು. ಫಸ್ಟ್ ಪ್ಲೇಸು ಬಂದಿತ್ತು ಅವಳದು. IAS ಮಾಡ್ಬೇಕಂತ ಕನಸಿತ್ತು ಅವಳದು. ಕೋಚಿಂಗ್ ಸಹ ತಗೊಂತಾ ಇದ್ಲು. ಅಮ್ಮ ಹೋಗಿದ್ರು. ಅಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡಮ್ಮ, ಅತ್ತೆ ಎಲ್ಲರೂ ಹೋಗಿದ್ರು. ನನಗೆ ಬೆಳಗ್ಗೆ ಗೊತ್ತಾಯ್ತು. ನಿನ್ನೆ ಸಂಜೆ ಫೋನ್ ಮಾಡಿದ್ದೆ ನಾನು. ಬರ್ತಾ ಇದೀವಕ್ಕ, ಬೆಳಗ್ಗೆ ಬರ್ತೀವಿ, ಅಲ್ಲಿಗೆ ರೀಚ್ ಆಗ್ತೀವಿ, ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ಲು. ಸೋಮವಾರ ಹೋಗಿದ್ರು ಮನೆ ದೇವ್ರಿಗೆ ಹೋಗ್ಬೇಕಂತ ಹೇಳಿ. ಸೌದತ್ತಿಗೆ, ಮಾಯಮ್ಮಗುಡ್ಡಕ್ಕೆ, ಚೌಟಿ ಲಕ್ಷ್ಮಿಗೆಲ್ಲ ಹೋಗ್ಬೇಕಂತ ಹೋಗಿದ್ರು. ವರ್ಷನೂ ಹೋಗ್ತಾ ಇದ್ರು. ಈ ಸರಿನೂ ಹೋಗಿದ್ಲು ಅವಳು. ಎಲ್ರು ಹೋಗಿದ್ದಾರೆ. ಚಿಕ್ಕಪ್ಪ, ದೊಡ್ಡಮ್ಮ, ಅಮ್ಮ, ದೊಡ್ಡಮ್ಮ, ಅತ್ತೆ ಎಲ್ಲರೂ ಹೋಗಿದ್ದಾರೆ. ಅಣ್ಣಾರೆಲ್ಲ ಹೋಗಿದ್ದಾರೆ. ದೊಡ್ಡ ಗುರಿ ಅಂದ್ರೆ ಅವಳು IAS ಆಗ್ಬೇಕಂತಾನೆ ಇದ್ದಿದ್ದು ಇತ್ತು ಅವಳಿಗೆ. 3 ವರ್ಷ ಕೋಚಿಂಗ್ ಅದಕ್ಕ ಮಾಡ್ತೀನಿ ನಾನು, ಮುಗಿಸ್ತೀನಿ ನಾನು IAS ಆಗ್ತೀನಿ ಅಂತಾನೆ ಇದ್ಲು ಅವಳು. ಕೋಚಿಂಗ್ ಏನ್ ಮುಗಿಸಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ರಜಾ ಹಾಕಿ ಬಂದಿದ್ಲು. 2 ಕಣ್ ಕಾಣಲ್ಲ, ಬ್ರೈಲ್ ಲಿಪಿ ಓದ್ತಾ ಇದ್ದಿದ್ದವಳು. ಅವ್ರದ್ದೇ ಒಂದು ಸಪ್ರೇಟ್ ಹಾಸ್ಟೆಲ್ ಇತ್ತು ಅವರಿಗೆ. ಅಲ್ಲೂ ಓದ್ತಾ ಇದ್ಲು. ಬೆಂಗಳೂರಲ್ಲೇ ಇದ್ಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.